ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ತುಂಬಾನೇ ರುಚಿಯಾದ ಒಂದು ಸ್ವೀಟ್ ಅನ್ನು ಮಾಡ್ತಾ ಇದ್ದೀನಿ. ಸ್ವೀಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಸ್ವೀಟ್ ಅಂದ್ರೆ ಇಷ್ಟ. ಆದ್ರೆ ಈ ಸ್ವೀಟು ಒಂದು ಸಲ ನೀವು ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿನ್ಬೇಕು ಅನ್ಸುತ್ತೆ. ಜಾಮೂನ್ಗಿಂತನೂ ರುಚಿಯಾಗಿ ಈ ಸ್ವೀಟು ಮಾಡಬಹುದು. ಬನ್ನಿ ಹಾಗಾದರೆ ಈ ಸ್ವೀಟ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ಪು ಮೊಸರನ್ನು ತಗೊಂಡಿದ್ದೀನಿ. ಹುಳಿ ಮೊಸರು ತಗೊಳ್ಬೇಡಿ, ಯಾವಾಗಲೂ ಇದು ತಾಜಾ ಮೊಸರನ್ನೇ ತಗೊಳ್ಳಿ. ಅದಕ್ಕೆ ನಾನು ಇಲ್ಲಿ 3 ಟೀ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ರುಚಿ ಇನ್ನ ಜಾಸ್ತಿ ಇರುತ್ತೆ. ಹಾಗೆ 1 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಸ್ಪೂನಿಂದ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಹಾಲನ್ನು ಚೆನ್ನಾಗಿ ಕಾಯಿಸಿ ಕಡಿಮೆ ಮಾಡಿಕೊಂಡು ಹಾಕಿ. ನೋಡಿ, 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟು ಸಮನಾಗಿ ಬರುತ್ತೆ. ಅದರಿಂದ ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕ್ರೀಮ್ ಥರ ಆಗಬೇಕು, ಅಲ್ಲಿವರೆಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ನೋಡಿ, ಕೈ ಬಿಡದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದೇ ರೀತಿ ನೀವು ಸಹ ಮಾಡಿ. ಒಂದು ಸ್ವಲ್ಪನೂ ಮೊಸರಿನ ಗಂಟುಗಳು ಇರಬಾರ್ದು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪು ಮೊಸರು, 1 ಕಪ್ಪು ಮೈದಾ, ಹಾಗೆಯೇ 1/4 ಕಪ್ಪಿನಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಮಿಲ್ಕ್ ಪೌಡರ್ ಬೇಕಾದರೂ ನೀವು ಹಾಕಬಹುದು. ನಾನು ಹೇಳ್ದ ಹಾಗೆ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಹಾಲನ್ನು ಚೆನ್ನಾಗಿ ಕಾಯಿಸಿ 1 ಲೋಟ ಹಾಲನ್ನು 1/4 ಲೋಟದಷ್ಟು ಆಗಬೇಕು, ಅಲ್ಲಿವರೆಗೆ ನೀವು ಕಾಯಿಸಿ ಆಮೇಲೆ ಹಾಲನ್ನು ಹಾಕಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಇವಾಗ ಕೈಯಿಂದನೇ ನಾದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದಿಸಾದ್ಮೇಲೆ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ. ನಾನು ನೀರನ್ನು ಸಹ ಯೂಸ್ ಮಾಡಿಲ್ಲ ಮತ್ತು ಹಾಲನ್ನು ಸಹ ಯೂಸ್ ಮಾಡಿಲ್ಲ, ಕೇವಲ ಮೊಸರಿನಿಂದ ಇದನ್ನ ರೆಡಿಯಾಗಿರೋದು. ಇವಾಗ ನಾವು 10 ನಿಮಿಷ ಹಾಗೆ ಬಿಡೋಣ. ಅಷ್ಟರಲ್ಲಿ ನಾವು ಇಲ್ಲಿ ಒಂದು ಪಾತ್ರೆ ತಗೊಳ್ಳೋಣ. ಅದಕ್ಕೆ 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ ನೀರನ್ನು ಹಾಕಿದ್ಮೇಲೆ ಇದಕ್ಕೆ ನಾವು 2 ಕಪ್ಪು, ನೋಡಿ ನಾನು ಯಾವ ಕಪ್ಪು ತಗೊಂಡಿದ್ದೆ, ಮೈದಾ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಕಪ್ಪಿನಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪ್ರಮಾಣ 2ರಷ್ಟು ಇರಬೇಕು, ಆವಾಗ ಜಾಸ್ತಿ ಪಾಕ ಆಗುತ್ತೆ. ಇದರೆಲ್ಲ ಪಾಕ ಎಲ್ಲ ಚೆನ್ನಾಗಿ ನೆನಿಬೇಕು, ಅಷ್ಟ ನೀರನ್ನು ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು 2 ಚಿಟಿಕೆಯಷ್ಟು ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಡ್ ಕಲರ್ ಆಪ್ಷನಲ್, ನಿಮಗೆ ಹಾಕಬೇಕು ಅಂದರೆ ಹಾಕಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೆ ನಾವು ಪಾಕನ ರೆಡಿ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಅತಿ ತೆಳುನೂ ಇರಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಪಾಕ ರೆಡಿಯಾಗಿದೆ. 5 ನಿಮಿಷದಲ್ಲಿ ಈ ಪಾಕ ರೆಡಿ ಆಗೋಗುತ್ತೆ. ನೋಡಿ, ಈ ರೀತಿ ಕುದಿ ಬಂದಮೇಲೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದೆಳೆ ಪಾಕ ಬರಬಾರ್ದು. ನೋಡಿ, ಈ ರೀತಿ ತೆಳುವಾಗಿ ಜಾಸ್ತಿ ಇರಬೇಕು. ಇವಾಗ 10 ನಿಮಿಷ ಆಗಿದೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾವು ಇದನ್ನು ತೆಗೆದು ಮತ್ತೆ ಒಂದು ಸ್ವಲ್ಪ ಸ್ಮೂತಾಗಿ ನಾದಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮೃದುವಾಗಿ ನಾದಿಸಾದ್ಮೇಲೆ ನಮಗೆ ಎಷ್ಟು ಗಾತ್ರದ ಹಿಟ್ಟನ್ನು ಬೇಕು ಅಷ್ಟು ಗಾತ್ರ ಚಪಾತಿ ಥರ ಒತ್ಕೊಳ್ಬೇಕು. ನೋಡಿ, ಈ ರೀತಿ ಉಂಡೆಗಳನ್ನು ಮಾಡಿ. ಚಪಾತಿ ಥರ ತೆಳುನೂ ಇರಬಾರ್ದು. ನೋಡಿ, ಇವಾಗ ನಾನು ಒಂದು ಲಟ್ಟಣಿಗೆಯಿಂದ ಒತ್ತುತ್ತಾ ಇದ್ದೀನಲ್ಲ, ಈ ರೀತಿ ಒತ್ತಿ. ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ, ರೊಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕು. ನೋಡಿ, ಇವಾಗ ಚೆನ್ನಾಗಿ ರೌಂಡಾಗಿ ಈ ರೀತಿ ಒತ್ತಾದ್ಮೇಲೆ ಇದಕ್ಕೆ ನಾವು ಒಂದು ಚಾಕು ತಗೊಳ್ಬೇಕು. ನೋಡಿ, ಎಷ್ಟು ಥಿಕ್ಕಾಗಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಇಷ್ಟು ಗಾತ್ರ ಇದ್ರೆ ಸಾಕು. ಇವಾಗ ಒಂದು ಚಾಕು ತಗೊಳ್ಳೋಣ. ಇದಕ್ಕೆ ಸೈಡೆಲ್ಲ 4 ಮೂಲೆನೂ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ
ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ 4 ಕಡೆನೂ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಿಕ್ಕಿರುವ ಹಿಟ್ಟಿನಿಂದ ಮತ್ತೆ ಒತ್ತಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬಹುದು. ಈ ಸ್ವೀಟು ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ. ನೋಡಿ ಇವಾಗ ಒಂದೇ ಸೈಜಿನ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಗೆಸ್ಟ್ ಬಂದರೆ ಈ ಸ್ವೀಟನ್ನು ಒಂದ್ಸಲ ಮಾಡಿ. ನೋಡಿ ಇವಾಗ ಸೈಡಿನ ಈ ಪೀಸನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸೈಜಿನ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಕ್ವೇರ್ ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನು ಕಟ್ ಮಾಡಿ ಆಗೋಗಿದೆ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ಒಂದೊಂದು ತೆಗೆದು ಇಟ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ಸಹ ನಾನು ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಡಿಮೆ ಖರ್ಚಿನಲ್ಲಿ ಈ ಸ್ವೀಟು ರೆಡಿ ಆಗೋಗುತ್ತೆ. ನೋಡಿ ಇವಾಗ ಎಲ್ಲವೂ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ಈಗ ಫ್ರೈ ಮಾಡಲು ಹೋಗೋಣ. ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮು ನಾವು ಮೀಡಿಯಮ್ ಮಾಡ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ಒಂದೊಂದಾಗಿ ಹಾಕಬೇಕು. ಇಲ್ಲದೆ ಇದ್ದರೆ ಎಣ್ಣೆ ಜಾಸ್ತಿ ಉರಿ ಇದ್ದರೆ ಕಪ್ಪಾಗೋಗುತ್ತೆ. ನೋಡಿಕೊಂಡು ಹಾಕಿ. ಮೀಡಿಯಮ್ ಟು ಲೋ ಇರಬೇಕು. ನೋಡಿ ಒಂದೊಂದಾಗಿ ಹಾಕ್ತಾ ಇದ್ದೀನಲ್ಲ, ಬೇಗನೆ ಫ್ರೈ ಆಗೋಗುತ್ತೆ. ನೋಡಿ ಅಡುಗೆ ಸೋಡಾನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಇಲ್ಲದೇ ಇದ್ದರೆ ಉಬ್ಬುಗುತ್ತೆ. ನೋಡಿ ನಾನು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದೀನಿ ಆ ಪ್ರಮಾಣದಲ್ಲಿ ಹಾಕಿ. ನೋಡಿ ಈಗ ಪಲ್ಟಾಯಿಸ್ತಾ ಇದ್ದೀನಲ್ಲ, 1-2 ಸಲ ಪಲ್ಟಾಯಿಸಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗೋಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಂದೊಂದಾಗಿ ಎಲ್ಲವೂ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲವೂ ಒಂದು ಸೈಡು ಕುಕ್ ಆಗಿದೆಯಲ್ಲ, ಇದೇ ರೀತಿ ಮತ್ತೆ ಪಲ್ಟಾಯಿಸಿ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಫ್ಲೇಮು ಇವಾಗಲೂ ಹೇಳ್ತಾ ಇದ್ದೀನಿ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಟು ಮೀಡಿಯಮಲ್ಲೇ ಇರಬೇಕು, ಹೈ ಫ್ಲೇಮ್ ಇರಬಾರ್ದು. 2 ಬದಿಲೂ ಇದೇ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೆಗಿಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ವೀಕ್ಷಕರೇ, ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ಲ, ಇಷ್ಟ ಆದರೆ ಲೈಕ್ ಮಾಡ್ತೀರಲ್ವಾ, ಲೈಕ್ ಮಾಡಿ. ಇವಾಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ನೋಡಿ ಇವಾಗ ಒಂದೊಂದು ಎಲ್ಲವನ್ನು ತೆಗೆದಿದ್ದೀನಲ್ಲ, ಇದೇ ರೀತಿ ಮತ್ತೆ ಇನ್ನೊಂದು ಬ್ಯಾಚನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಹೀಗೆ 2ನೇ ಬ್ಯಾಚನ್ನು ಸಹ ಫ್ರೈ ಮಾಡ್ಕೊಳ್ಬೇಕು. ವೀಕ್ಷಕರೇ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವೀಕ್ಷಕರೇ. ನೋಡಿ ಎಷ್ಟು ಸುಲಭವಾಗಿ ನಾವು ಸ್ವೀಟನ್ನು ಮಾಡ್ತಾ ಇದ್ದೀವಿ ಅಂತ. ಇವಾಗ ಎಲ್ಲವೂ ರೆಡಿಯಾಗಿದೆ. 2ನೇ ಬ್ಯಾಚನ್ನು ಸಹ ನಾನು ಫ್ರೈ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಇವಾಗ ಪಾಕದ ಕಡೆಗೆ ಹೋಗೋಣ. ಈಗ ಪಾಕ ತಣ್ಣಗಾಗೋಗಿದೆ. ಇವಾಗ ಇದನ್ನ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೆ ನಾವು ಹಾಕಬಾರ್ದು. ಕುದಿ ಬರ್ತಾ ಇದೆಯಲ್ಲ, ಇವಾಗ ಹಾಕೋಣ. ಕುದಿ ಬಂದಮೇಲೆ ಇದಕ್ಕೆ ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಸಹ ಕುದಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಲ್ಲ, ಇದೇ ರೀತಿ ನೀವು ಸಹ ಮಾಡಿ. ಇದು ಏನು ಒಡ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಒಳಗಡೆಯಿಂದ ಜ್ಯೂಸಿ ಆಗಿ ಇರುತ್ತೆ. ಇವಾಗ 2 ನಿಮಿಷ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ. ತಣ್ಣಗಾಗಲು ಒಂದು ಅರ್ಧ ಗಂಟೆ ಬಿಡೋಣ. ಅರ್ಧ ಗಂಟೆ ಇಲ್ಲ ಅಂದರೂ ನೀವು 1 ಗಂಟೆ ಬೇಕಾದರೂ ಬಿಡಿ. ಹಾಗೆ ಬಿಟ್ಟರೆ ಎಷ್ಟು ಲೇಟ್ ಆಗಿಬಿಡ್ತೀವಿ ಅಷ್ಟು ಜ್ಯೂಸಿ ಆಗಿರುತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಲ್ಲ, ವಾವ್ ಎಷ್ಟು
ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ನೀವು ಸಹ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಯ್ತಲ್ವಾ ವೀಕ್ಷಕರೇ? ಇಷ್ಟ ಆದರೆ ಲೈಕ್ ಮಾಡ್ತೀರಲ್ವಾ? ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ ಇವಾಗ ರೆಡಿಯಾಗಿದೆ, ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇರ್ತೇನೆ. ನೋಡಿ ಇವಾಗ ಯಾವಾಗ ಬೇಕಾದರೂ ಈ ಸ್ವೀಟನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಿಮಗೋಸ್ಕರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.